ರೀಸೆಂಟ್ಲಿ ನನ್ನ ಬರ್ಡೇಗೆ ಅಂದ್ಬಿಟ್ಟು ಸೆಲ್ಫ್ ಗಿಫ್ಟ್ ಅಂತ ಒಂದು ಕಾರ್ನ ತೊಗೊಂಡೆ. ಆ ಕಾರ್ನ ನಿಮಗೆ ತೋರಿಸೋಣ ಅಂತ ಇದ್ದೀನಿ, ಬನ್ನಿ ನೋಡಿ. ಬೇಡ ಬೇಡ, ಇದು ಕ್ಯಾಮ್ರಾ ಆಫ್ ಮಾಡು, ಒಂದು ನಿಮಿಷ ಆಫ್ ಮಾಡು. ಈಗ ನೋಡಿ, ಈ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡೋದು ಅದನ್ನು ತೋರಿಸ್ಕೊಡಿ ಸರ್. ಸರ್ ಇದು ಇನ್ಸ್ಟಾಲೇಷನ್ ಭಾಳ ಸುಲಭವಾದ ವಿಧಾನ ಸರ್. ಓಕೆ, ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ. ಈಗ ಜಸ್ಟ್ ನೋಡಿಕೊಂಡ್ರೆ ಅವ್ರಿಗೂ ಕೂಡ ಫಿಟ್ಟಿಂಗ್ ಮಾಡ್ಲಿಕ್ಕೆ ಈಸ್ ಆಗುತ್ತೆ. ಇದು ಬಂದ್ಬಿಟ್ಟು ಸುಮಾರು ಒಂದು 1.5-2 ಮೀಟರ್ ನಿಮಗೆ ಸೆಕ್ಷನ್ ಪೈಪ್ ಬರುತ್ತೆ ಸರ್. ಸೆಕ್ಷನ್ ಪೈಪ್ಗೆ ಈ ಥರ ಒಂದು ಕನೆಕ್ಟರ್ ಬರುತ್ತೆ ಒಳಗಡೆ ಹಿಡ್ಕೊಂಡು. ಸೆಕ್ಷನ್ ಪೈಪ್ ಕನೆಕ್ಟರ್ನ ಇಲ್ಲಿ ಕರೆಕ್ಟಾಗಿ ವಾಲ್ ಫಿಟ್ ಮಾಡ್ಕೊಂಡು ಸ್ವಲ್ಪ ಪುಷ್ ಮಾಡಿಬಿಟ್ಟು ಪ್ರೆಸ್ ಮಾಡಿ ಕೂರಿಸ್ಕೊಂಡು ಈ ಥ್ರೆಡಿಂಗಲ್ಲಿ ಇದನ್ನು ಟೈಟ್ ಮಾಡಿಕೊಂಡ್ರೆ ಫುಲ್ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಸರ್. ಓಕೆ, ಆಯಿತು. ನೆಕ್ಸ್ಟ್ ನಿಮಗೆ ಇನ್ಲೆಟ್ ಕನೆಕ್ಟರ್ ಬರುತ್ತೆ, ಹೋಸ್ ಪೈಪ್ ಇನ್ಲೆಟ್ ಕನೆಕ್ಟರ್. ಇದು ಥ್ರೆಡಿಂಗ್ ಸಿಸ್ಟಮ್. ಇದು ಕೂಡ ಕರೆಕ್ಟಾಗಿ ಥ್ರೆಡಿಂಗ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ, ತಿರುಗಿಸ್ಕೋಬೇಕು, ಟೈಟ್ ಮಾಡ್ಕೋಬೇಕು. ಇದು ಪುಷ್ ಆ್ಯಂಡ್ ಪುಲ್ ಸರ್. ರೆಗ್ಯುಲೇಟರ್ ಯಾವ ಥರ ಪುಷ್ ಮಾಡಿ ಕೂರಿಸ್ತೀರ ಅದೇ ಥರ ಪುಷ್ ಮಾಡಿಬಿಟ್ಟು ಕರೆಕ್ಟಾಗಿ ಪಾಯಿಂಟಲ್ಲಿ ಇಟ್ಟು ಮುಂದ್ಗಡೆ ಪ್ರೆಸ್ ಮಾಡಿದ್ರೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಸರ್. ಸೊ ಸ್ಪೆಷಲಿ ಜಾಲರಿ ಇರುತ್ತೆ ಫಿಲ್ಟ್ರೇಷನ್ಗೋಸ್ಕರ, ಏನು ಕೆಟ್ಟದು ಒಳಗಡೆ ಹೋಗಬಾರ್ದು, ಧೂಳು ಕಸ ಗಡ್ಡೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕಿಬಿಟ್ಟು ಯೂಸ್ ಮಾಡಬೇಕು. ಮಿಷಿನ್ ಚೆನ್ನಾಗಿ ಲೈಫ್ ಬರುತ್ತೆ ಸರ್. ಓಕೆ, ಮೋಟ್ರ್ ಚೆನ್ನಾಗಿ ಲೈಫ್ ಬರುತ್ತೆ. ಸೊ ಇದನ್ನ ವಾಟರ್ ಹಾಕೋದು ಸರ್. ಇದು ಒಂದು ದೊಡ್ಡ ಬಕೆಟಲ್ಲಿ ನೀರು ಇಟ್ಕೊಂಡು ಬಕೆಟಲ್ಲಿ ಅಥವಾ ಡ್ರಮ್ಮಲ್ಲಿ ಹಾಕೊಂಡು ಯೂಸ್ ಮಾಡ್ಬೋದು. ಇಲ್ಲ ಮನೆಯಲ್ಲಿ ನಲ್ಲಿ ಇದ್ದರೆ ನಲ್ಲಿ ಕೂಡ ಕನೆಕ್ಟ್ ಮಾಡಿ ಡೈರೆಕ್ಟಾಗಿ ನೀರು ತೊಗೋಬೋದು ಸರ್. ಸರ್ ನೋಡಿದ್ರಲ್ಲ ಸರ್, ಈಗ ಸೆಕ್ಷನ್ ಪೈಪೆಲ್ಲ ಕರೆಕ್ಟಾಗಿ ಕನೆಕ್ಟ್ ಮಾಡಾಯಿತು. ನೆಕ್ಸ್ಟ್ ಈಗ ಹೋಸ್ ಪೈಪ್ ಬರುತ್ತೆ ಸರ್. ಅದು ಆ ಕಡೆ ಸೆಕ್ಷನ್ನು, ಇದು ಡೆಲಿವರಿ. ಸರಿ. ಸೊ ಈ ಪಾರ್ಟಲ್ಲಿ ಇದನ್ನು ಕರೆಕ್ಟ್ ಆಯ್ತನ ಒಳಗಡೆ ಇಟ್ಟು ಥ್ರೆಡಿಂಗ್ ಸಿಸ್ಟಮ್ ಮೇಲ್ಗಡೆ ಕ್ಯಾಪ್ ಬರುತ್ತಲ್ಲ, ಇದು ಕೂಡ ಥ್ರೆಡಿಂಗ್ ಸಿಸ್ಟಮ್ ಇರುತ್ತೆ. ಇದನ್ನು ಕರೆಕ್ಟಾಗಿ ಟರ್ನ್ ಮಾಡ್ಬೋದು ಸರ್. ಸ್ವಲ್ಪ ಟೈಟಾಗಿ ಕೂರಿಸ್ಕೊಂಡ್ಬಿಟ್ಟು ಆ ಕಡೆ ಪಾರ್ಟು ಡೆಲಿವರಿ ಪಾರ್ಟಲ್ಲಿ ಫಿಟ್ ಆಯಿತು. ಓಕೆ, ಸೊ ಈ ಕಡೆ ಪಾರ್ಟು ಗನ್ನಲ್ಲಿ ಫಿಟ್ ಆಗುತ್ತೆ. ಸೊ ಗನ್ನಿಗೆ ಭಾಳ ಸಿಂಪಲ್ ಆಗಿರುತ್ತೆ, ಏನು ಕಷ್ಟ ಇಲ್ಲ. ಇದು ಗ್ರೂ ಇರುತ್ತೆ ಒಳಗಡೆ, ಈ ಥರ ಫಿಟ್ ಆಗುತ್ತೆ. ಕೂರಿಸ್ಬಿಟ್ಟು ಒಳಗಡೆ. ಸೊ ಈ ಥ್ರೆಡಿಂಗ್ ಇರುತ್ತೆ. ಈಗ ನೀವು ಮಷಿನ್ ರೆಡಿ ಟು ಯೂಸ್ ಸರ್. ಸೊ ಈಗ ಮಷಿನ್ ರೆಡಿ ಟು ಯೂಸ್ ಇದೆ ಸರ್. ಇನ್ನು ಸಾಕೆಟಲ್ಲಿ ಹಾಕಿ ಸ್ವಿಚ್ ಆನ್ ಮಾಡಿದ್ದೀನಿ. ಇಲ್ಲಿ ಬಟನ್ ಬರುತ್ತೆ ಮೋಟ್ರಲ್ಲಿ, ಇದೊಂದ್ಸರಿ ಆನ್ ಮಾಡಿದ್ರೆ ಪ್ರೆಸ್ ಮಾಡಿ ಆನ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ತಿಳ್ಕೊಳ್ಳಿ, ಏರ್ ಔಟ್ ಆಗಲಿ. ಏರ್ ಔಟ್ ಆಗುತ್ತೆ ಒಂದು 5 to 10 seconds. ಸೊ ಈಗ ನೋಡಿ ಪ್ರೆಷರ್ ನೋಡ್ಬೋದು ಸರ್, ಪ್ರೆಷರ್ ಗಮನಿಸ್ಬೋದು. 130 ಬಾರ್ ವಾಟರ್ ಪ್ರೆಷರ್ ಬರ್ತಾ ಇದೆ ಈಗ ನಿಮಗೆ ಇದರಲ್ಲಿ. ಓಕೆ, ಸೊ ಇದನ್ನು ಅಗಲ ಕೂಡ ಮಾಡ್ಕೋಬೋದು. ನೋಡಿ ವೈಡರ್ ಕೂಡ ಇಲ್ಲೇ ನಿಮಗೆ ಗನ್ನಲ್ಲೆಲ್ಲ ಅಟ್ಯಾಚ್ಮೆಂಟ್ಸ್ ಇರುತ್ತೆ, ಗನ್ನಲ್ಲೆಲ್ಲ ನಿಮಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಸರ್. ಓಕೆ, ಸೊ ಈ ಥರ ತಿರ್ಸ್ಕೊಂಡ್ರೆ ನಿಮಗೆ ಎಷ್ಟು ಬೆಸ್ಟ್ ಆಗಲ್ಲ ಸ್ಪ್ರೇ ಟೈಪ್ ಮಾಡ್ಕೋಬೋದು. ಎಷ್ಟು ಬೆಸ್ಟ್ ಬೇಕಷ್ಟಾಗಲ್ಲ ಸ್ಪ್ರೇ ಟೈಪ್ ಮಾಡ್ಕೋಬೋದು. ಈ ಥರ ಫುಲ್ಲಿ ವೈಡರ್ ಆಗುತ್ತೆ ಸರ್. ಓಕೆ ಓಕೆ, 15 ಅಡಿ ದೂರ ವಾಟರ್ ಹೋಗುತ್ತೆ ಸರ್ ಪ್ರೆಷರ್. ಓಕೆ ಸರ್, ಈ ಮಿಷಿನ್ದು ಯೂಸೇಜ್ ಬಂದುಬಿಟ್ಟು ನಿಮಗೆ BT 1000 ಮಾಡಲು 130 ಬಾರ್ ಪ್ರೆಷರ್ ಬರುತ್ತೆ. ಇದು 25 to 30 ಮಿನಿಟ್ ನಾನ್ ಸ್ಟಾಪ್ ರನ್ ಆಗುತ್ತೆ ಸರ್ ಮಿಷಿನ್. ಓಕೆ, ಸೊ ಇದ್ರ ಯೂಸೇಜ್ ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ನಿಮಗೆ 1 ಅಥವಾ 2 ಕಾರು, 1-2 ಬೈಕ್ ಇದ್ದರೆ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ನೀವು ಸುಲಭವಾಗೆಲ್ಲ ಸರ್ವಿಸ್ ಮಾಡ್ಕೋಬೋದು ಸರ್. ಓಕೆ, ಇದಕ್ಕೆ ಮೀರಿ ಮತ್ತೆ ಸ್ವಲ್ಪ ಹಳ್ಳಿ ಕಡೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಹಸು ಕರುಗಳು ಸ್ನಾನ ಮಾಡಿಸ್ಲಿಕ್ಕೆ ಒಂದು 2-3 ಹಸು ಇದ್ದರೆ, ಅಥವಾ ಸಣ್ಣ ಪುಟ್ಟ ಕೊಟ್ಟಿಗೆ ಇದ್ದರೆ, ಸಣ್ಣ ಪುಟ್ಟ ಶೆಡ್ ಇದ್ದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಓಕೆ ಸಫಿಷಿಯೆಂಟ್ ಸರ್. ಓಕೆ, 6000 ಬಜೆಟಲ್ಲಿ ಒಳ್ಳೆ ಮಿಷಿನ್ ಅಂತಲೇ ಹೇಳಿ. ಒಳ್ಳೆ ಮಷಿನ್. ಮತ್ತು ಇದಕ್ಕೆ ಫೋಮ್ ಕೂಡ ಅಪ್ಲೈ ಮಾಡ್ಬೋದಾ ಇದೇ ಮಷೀನಲ್ಲಿ? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ಸರ್ವಿಸ್ ಪರ್ಪಸ್ಸಿಗೆ ಅಂದರೆ ಫೋಮ್ ಕೂಡ ಮಾಡ್ಕೋಬೋದು. ಓಕೆ ಸರ್, ಈ ಥರ ನಿಮಗೆ ಇದು ಬಾಕ್ಸಲ್ಲೇ ಬರುತ್ತೆ ಫೋಮ್ ಡಿಸ್ಪೆನ್ಸರು. ತುಂಬ ಸಿಂಪಲ್ ಆಗಿರುತ್ತೆ, ಗನ್ನಿಗೆ ಈಸಿಯಾಗಿ ಫಿಟ್ ಆಗುತ್ತೆ. ಸೊ ಗನ್ನಿಗೆ ಇದನ್ನು ಫಿಟ್ ಮಾಡ್ಕೋಬೇಕಾದ್ರೆ ಒಳಗಡೆ ಇದು ಇದೆಲ್ಲ ಪಾಯಿಂಟ್ ಮುಂದ್ಗಡೆ ಇದು ಸ್ವಲ್ಪ ಮಾತ್ರ ಬಿಡ್ಕೋಬೇಕು, ಕ್ಲೋಸ್ ಮಾಡ್ಕೋಬೇಕು. ಸ್ವಲ್ಪ ಓಪನಿಂಗ್, ಸ್ವಲ್ಪ ಓಪನ್. ಹೌದು, ಇಲ್ಲೇ ನಿಮಗೆ ಅಡ್ಜಸ್ಟ್ಮೆಂಟ್ ಇಲ್ಲಿ ಇರುತ್ತೆ ಸರ್, ಎಷ್ಟು ಬೇಕಾಷ್ಟು ಮಾಡ್ಕೋಬೋದು. ಇಲ್ಲೇ ಅಡ್ಜಸ್ಟ್ಮೆಂಟ್ ಇರುತ್ತೆ. ಓಕೆ, ಸ್ವಲ್ಪ ಇಷ್ಟು ಮಾತ್ರ ಒಂದು ಓಪನ್ ಇಟ್ಕೊಂಡು ಸ್ಟ್ರೈಟ್ ಮಾಡ್ಕೊಂಡು ಸ್ವಲ್ಪ ಇಷ್ಟು ಓಪನ್ ಇಟ್ಕೋಬೇಕು ಸರ್. ಸೊ ಈಸಿಯಾಗಿ ಕೂರಿಸ್ಕೋಬೇಕು, ಈ ಥರ ಕೂತ್ಕೊಳ್ಳುತ್ತೆ ಸರ್. ಸಿಂಪಲ್ ಪ್ರೆಸ್. ಇದು ತೆಗಿಬೇಕಂತ ಹೇಳಿದ್ರೆ ಈ ಮೇಲ್ಗಡೆ ಬಟನ್ ಇದೆಯಲ್ಲ, ಸ್ವಲ್ಪ ಮೇಲ್ಗಡೆ ಎದ್ಬಿಟ್ಟು ತೆಗೆದ್ರೆ ಫುಲ್ ಈಸಿಯಾಗಿ ಆಚೆ ಬರುತ್ತೆ. ಕೂರಿಸ್ಬೇಕಾದ್ರೆ ಸಿಂಪಲ್ ಪ್ರೆಸ್ಸಿಂಗ್, ಇದನ್ನು ಪಾಯಿಂಟಲ್ಲಿ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕೂತ್ಕೊಳ್ಳುತ್ತೆ ಸರ್. ಸರ್ ಇದು ನೋಡ್ಬೋದು, ಚಿಕ್ಕದು ಸೋಪ್ ಡಿಸ್ಪೆನ್ಸರ್ ಇದು. ಸೊ ಇದರಲ್ಲಿ ನೀವು ಶಾಂಪು ಅಥವಾ ಲಿಕ್ವಿಡ್, ಕಲರ್ ಲಿಕ್ವಿಡಲ್ಲಿ ಹಾಕೊಂಡು ಈಸಿಯಾಗಿ ಎಲ್ಲ ಸರ್ವಿಸ್ ಮಾಡ್ಕೋಬೋದು, ವಾಶ್ ಮಾಡ್ಕೋಬೋದು. ಡಿಸ್ಪೆನ್ಸರ್ನ ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಐಸ್ ಕ್ರೀಮ್ ಬಂದಂಗೆ ಬರ್ತಾ ಇದೆ. ಆಲ್ಮೋಸ್ಟ್ ಕಾರ್ ಕಂಪ್ಲೀಟ್ಲಿ ಒಂದು ಫೋಮ್ ಆಗಿದೆ. ಇದಾದ್ಮೇಲೆ ಮತ್ತೆ ಇದಕ್ಕೆ ನೀರು ಹಾಕ್ಬಿಟ್ಟು ನಾವು ಸ್ಪ್ರೇ ಮಾಡಿದ್ರೆ ಒಂದು ಕಂಪ್ಲೀಟ್ ಕಾರ್ ವಾಶ್ ಆಗಿಬಿಟ್ಟಿರುತ್ತೆ. ಅದರ ಕಂಪ್ಲೀಟ್ ಆಗಿ ಯೂಸರ್ ಫ್ರೆಂಡ್ಲಿ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ
ಇದು ಇನ್ನೊಂದು ಬೆಸ್ಟ್ ಅನುಭವ ಅಂದರೆ ಒಂದು ಗನ್ ಹಿಡ್ಕೊಂಡು ನಾವು ಶೂಟ್ ಮಾಡ್ದಂಗೆ ಎಲ್ಲ ಮೇಲೆ ಬಂತು ನನಗೆ. ಮಳೆ ಕಂಪ್ಲೀಟ್ಲಿ ಗಲೀಜಾಗಿತ್ತು. ಒಂದೇ ಒಂದು ಹೊಸ ಸ್ಪ್ರೇಯಿಂದ ಒಂದು ಒಳ್ಳೆ ಲುಕ್ ಕೊಟ್ಟಿದ್ದೀರಾ. ಚೆನ್ನಾಗಿದೆ ಈಗ. ಸೊ ನಾವು ಇಷ್ಟೊತ್ತು ನೋಡ್ತಾ ಇದ್ದೀವಿ ಪ್ರಾಡಕ್ಟ್, ಇನ್ನೊಂದು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡ್ಬೋಣ ಬನ್ನಿ. ಸೊ ನನಗೆ ಈಗ ಇಷ್ಟೊತ್ತು ಯೂಸ್ ಮಾಡಿದ್ದೇನಾ ಸರ್ ಪ್ರಾಡಕ್ಟು? ಹೌದು ಸರ್. ನನಗೆ ಈಗ ಕಸ್ಟಮರ್ ಕೇಳೋ ಒಂದು ಕ್ವಶನ್ ನಾನು ಕೇಳ್ತಾ ಇದ್ದೀನಿ, ಇದು ಎಷ್ಟಕ್ಕೆ ಸಿಗುತ್ತೆ, ನೀವು ಯಾವ ಥರ ಆಫರ್ ಕೊಡ್ತೀರಾ ನನಗೆ? ಖಂಡಿತ ಸರ್, ಖಂಡಿತ. ಸೊ ಸ್ಪೆಷಲಿ ನಮ್ಮದು ಸ್ಟಾರ್ಲೆಟ್ ಕಾರ್ಪೊರೇಷನ್ ಅಂದ್ರೇ ಒಂದು ಅಶ್ಯೂರ್ಡ್ ಕ್ವಾಲಿಟಿ ಮತ್ತು ಒಂದು ಅಫೋರ್ಡಬಲ್ ರೇಟ್ ಕೊಡುವಂಥ ಕಂಪನಿ. ನೈಸ್. ಎಸ್, ತಡ ಮಾಡೋದು ಬೇಡ, ಬೇಗ ಪ್ರೈಸಿಂಗ್ ಬಂದ್ಬಿಡ್ತೀನಿ ಸರ್. ಸೊ ನೋಡಿ, ನಿಮಗೆ BT 1000 ಮಾಡಲು ಎಲ್ಲ ಡೆಮೋನ ನೋಡಿದ್ರೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಹೌದು. ಇದು ಜಸ್ಟ್ ನಿಮಗೆ MRP ಬಂದ್ಬಿಟ್ಟು ನಿಮಗೆ 8,450 ರೂಪಾಯಿ MRP ಸರ್. ಓಕೆ. ಸೊ ನಮ್ಮ ಒಂದು ವ್ಯೂವರ್ಸಿಗೆ, ಮಸಾಲಾ ಚಾಯ್ ಮೀಡಿಯಾ ವೀಕ್ಷಕರಿಗೆ, ಅದನ್ನು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದವರಿಗೆ ಒಂದು ಅಫೋರ್ಡಬಲ್ ರೇಟಲ್ಲಿ ಕೊಡ್ತಿದ್ದೀವಿ. ಕೇವಲ 6,000 ಮಾತ್ರ ಸರ್. 6,000 ರೌಂಡ್ ಫಿಗರ್? 6,000 ರೌಂಡ್ ಫಿಗರಲ್ಲಿ ಒಂದು ಒಳ್ಳೆ ಮಷಿನ್ ಕೊಡ್ತಿದ್ವಿ. ಓಕೆ. ಏನೇನು ರಿಸಲ್ಟ್ ಅಂತ ಮಷಿನ್ ಸರ್. ಓಕೆ, ಇದೊಂದು ಮಷಿನ್ ಸಿಗುತ್ತೆ ನನಗೆ, ಮತ್ತೆ ಗನ್ ಇರುತ್ತೆ, ಮೋಟರ್ ಸಿಗುತ್ತೆ, ಒಂದು ಗನ್ ಬರುತ್ತೆ, ಜೊತೆಲಿ ನಿಮಗೆ ಒಂದು ಪೈಪ್ ಬರುತ್ತೆ, ಒಂದು ಹೋಸ್ ಪೈಪ್ ಬರುತ್ತೆ 6 ಮೀಟರ್ ಇರುವಂಥದ್ದು, ಮತ್ತೆ ಒಂದು ಸೋಪ್ ಡಿಸ್ಪೆನ್ಸರ್ ಬರುತ್ತೆ. ಓಕೆ. ಓಕೆ. ಸೊ ಇದರಲ್ಲಿ ಇನ್ನೊಂದು ಮಾಡಲ್ ಬರುತ್ತೆ ಸರ್. ಇನ್ನೊಂದು ಆಫರ್ ಇದೆ, ಅದನ್ನ ಕಾಂಬೋ ಆಫರ್ ಅಂತ ನಾನು ಹೇಳ್ತೀನಿ. ಓಕೆ. ಇದು ಬಂದ್ಬಿಟ್ಟು ನಿಮಗೆ ಬೇಸಿಕ್ ಮಾಡಲು, ಡೊಮೆಸ್ಟಿಕ್ ಮಾಡಲು ಇದು 6,000 ರೂಪಾಯಿ. ಇದು ಸಿಸ್ಟರ್ ಬಂದೇ ಬರುತ್ತೆ. ನೆಕ್ಸ್ಟ್ ನಿಮಗೆ ಸ್ವಲ್ಪ ಈಗ ಫಾರ್ಮಿಂಗ್ ನೋಡಿದ್ರಿ, ಒಂದು ಪ್ರೊಫೆಷನಲ್ ಫಾರ್ಮ್ ಕಿನಲ್ಲಿ ಫಾರ್ಮಿಂಗ್ ಮಾಡಿದ್ವಿ. ಹೌದು. ಸೊ ಆ ಪ್ರೊಫೆಷನಲ್ ಫಾರ್ಮ್ ಕಿನಲ್ಲಿ ಬೇಕು ಅಂತ ಇಷ್ಟಪಡೋರಿಗೆ ನಮ್ಮಲ್ಲಿ ಒಂದು ಕಾಂಬೋ ಆಫರ್ ಇದೆ ಸರ್. ಕಾಂಬೋ ಆಫರಲ್ಲಿ ಈ ಮಿಷಿನ್ ಜೊತೆಗೆ ಒಂದು ನಿಮಗೆ ಎಕ್ಸ್ಟೆನ್ಷನ್ ರಾಡ್ ಬರುತ್ತೆ, ಒಂದು QRC ಬರುತ್ತೆ ಕರೆಕ್ಟ್ ಮಾಡುವಂಥದ್ದು, ಒಂದು ಪ್ರೊಫೆಷನಲ್ ಫಾರ್ಮ್ ಕೆನಾನ್ ಬರುತ್ತೆ. ಓಕೆ. ಮತ್ತೆ 1 ಲೀಟರ್ ಲಿಕ್ವಿಡ್ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತಾ ಇದೆ. ಸರಿ, ಅದೆಷ್ಟಾಗುತ್ತೆ? ಇದು ಟೋಟಲಿ ನಿಮಗೆ ಇದೆಲ್ಲ ಜೊತೆಲಿ ಸೇರಿಸ್ಬಿಟ್ಟು ಮಿಷಿನ್ ಜೊತೆ ಇದೆಲ್ಲ ಬರುತ್ತೆ ಸರ್. ನೈಸ್. ಇದೆಲ್ಲ ಸೇರಿಸಿ ಮಿಷಿನ್ ಜೊತೆಗೆ ನಿಮಗೆ ಓವರಾಲ್ ಜಸ್ಟ್ 7,500 ರೂಪೀಸ್ ಮಾತ್ರ ಸರ್. 1,500 ರೂಪೀಸ್ ಎಕ್ಸ್ಟ್ರಾ ಕೊಟ್ಟರೆ ನಮ್ಗೆ ಇನ್ನೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಪ್ರೊಫೆಷನಲ್ ಕಿಟ್ ಸಿಗುತ್ತೆ. 10,500 ಆಗುತ್ತೆ ಇದೆಲ್ಲ. ಇದೆಲ್ಲ ನಿಮಗೆ ಸೇರಿಸಿ ಫಾರ್ಮ್ ಕೆನಾನು, QRC, ಎಕ್ಸ್ಟೆನ್ಷನ್ ರಾಡ್ ಇದೆಲ್ಲ ಸೇರಿಸಿ 10,500 ರೂಪಾಯಿ. 10,500 ರೂಪಾಯಿ ವರ್ತಿಂದು ನಿಮಗೆ ಕೇವಲ 7,500 ಮಾತ್ರ ಕೊಡ್ತಿದ್ವಿ. ವಾರಂಟಿ ಕಾರ್ಡ್ ಬರುತ್ತೆ ಸರ್, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. 6 ಮಂತ್ಸ್ ಗ್ಯಾರಂಟಿ ಪ್ಲಸ್ 6 ಮಂತ್ಸ್ ವಾರಂಟಿ. ಏನೇ ಆದ್ರೂ ಮೋಟರ್ಗೆ 6 ಮಂತ್ಸ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ. ರಿಪ್ಲೇಸ್ ಇರುತ್ತೆ. ಅದಾದ ನಂತರ 6 ಮಂತ್ಸ್ ವಾರಂಟಿ ಕೂಡ ಇರುತ್ತೆ ಸರ್. ಟೋಟಲ್ 1 ವರ್ಷ ಕವರೇಜ್ ಇರುತ್ತೆ ವಾರಂಟಿ. ಸೊ ಅದೇ ನಾವೆಲ್ಲರೂ ಈಗ ಇದಕ್ಕೆ ಕಾರ್ ವಾಶ್ ಅಂತ ಹೋದ್ರೂ ಮಿನಿಮಮ್ 500 to 600 ರೂಪೀಸ್ ಹೌದು ಸ್ಪೆಂಡ್ ಆಗುತ್ತೆ ಒಂದು ಸರಿಗೆ. ಎಲ್ಲೇ ಹೋದ್ರೂ ಕೂಡ 500-600 ರೂಪಾಯಿ ಖರ್ಚು ಆಗುತ್ತೆ ವಾಷಿಂಗ್ ಪರ್ಪಸ್ಗೆ. ಸೊ ಈ ಮಷೀನಲ್ಲಿ ನಿಮಗೆ ಒಂದು ಕಾರ್, ಒಂದು ಬೈಕ್ ವಾಶ್ ಮಾಡ್ಬೇಕಂತ ಹೇಳಿದ್ರೆ ವಿತಿನ್ 15 to 20 ಮಿನಿಟ್ಸ್ ಅಲ್ಲಿ ಸೊ ಈಸಾಗಿ ಕಾರ್, ಬೈಕೆಲ್ಲ ಈಸಾಗಿ ವಾಶ್ ಮಾಡ್ಕೋಬಹುದು. ಸೊ ಇದೀಗ ಒಬ್ಬ ಇಂಡಿವಿಜುವಲ್ಸ್ ಯೂಸ್ ಮಾಡೋದಕ್ಕಾಯ್ತು, ಮನೆಗಳಿಗೆ, ಡೊಮೆಸ್ಟಿಕ್ ಪರ್ಪಸ್ಗೆ. ಇದಾದ್ಮೇಲೆ ಬೇರೆ ಏನೇನು ಐಟಮ್ಸ್ ಇದೆ ನಿಮ್ಮ ಹತ್ರ? ಎಸ್ ಸರ್, ಬಹಳ ಬೇರೆ ಬೇರೆ ವೆರೈಟೀಸ್ ಇದೆ ಇದರಲ್ಲಿ. ಬೇರೆ ಬೇರೆ ಮಾಡಲ್ ಕೂಡ ಇದೆ BTali ಪ್ರೆಷರ್ ವಾಷರ್ಸ್ ಅಲ್ಲಿ. ಓಕೆ. ಸೊ ಇದು ನೋಡಿದ್ರೆ ನೀವು BT 1000 ಇದು ಡೊಮೆಸ್ಟಿಕ್ ಮಾಡಲ್. ಸ್ವಲ್ಪ ನಿಮಗೆ ಸೆಮಿ ಕಮರ್ಷಿಯಲ್ ಮಾಡಲ್ ಬೇಕಂದ್ರೆ BT 1200 ಮಾಡಲ್ ಬರುತ್ತೆ. 150 ಬಾರ್ ವಾಟರ್ ಪ್ರೆಷರ್ ಬರುತ್ತೆ ಸರ್. ಓಕೆ. ಸ್ವಲ್ಪ ವಾಟರ್ ಪ್ರೆಷರ್ ಜಾಸ್ತಿ ಇರುತ್ತೆ ಅದು. ಹೌದು. ನೆಕ್ಸ್ಟ್ ಇನ್ನು ನೋಡ್ಬೇಕಂತ ಹೇಳಿದ್ರೆ ಸುಮಾರು ನಮ್ಮ ಹತ್ರ ಕಮರ್ಷಿಯಲ್ ಮಾಡಲ್ಗಳಿದೆ. BT 2300 ಮಾಡಲ್ ಇದೆ, ಸಿಂಗಲ್ ಫೇಸ್ ರನ್ ಆಗುತ್ತೆ. ಓಕೆ. BT 2500 ಮಾಡಲ್ ಇದೆ, 3 ಫೇಸ್ ಮಾಡಲ್. BT 2200 ಮಾಡಲ್ ಇದೆ, ಸಿಂಗಲ್ ಫೇಸ್. BT 1800 ಮಾಡಲ್ ಇದೆ. ಓಕೆ. ಇದೆಲ್ಲ ಸುಮಾರು ಮಾಡಲ್ ಇದೆ ನಮ್ಮಲ್ಲಿ. ಎಲ್ಲ ಡೊಮೆಸ್ಟಿಕ್, ಸೆಮಿ ಕಮರ್ಷಿಯಲ್ ಎಲ್ಲ ಮಾಡಲ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ 6,000 ರೂಪಾಯಿಂದ 45,000 ರೇಂಜ್ ವರೆಗೂ ಎಲ್ಲ ನಮ್ಮಲ್ಲಿ ಪ್ರೆಷರ್ ವಾಷ್ ಸಿಗುತ್ತೆ. ಸೊ ವಾಟರ್ ಪ್ರೆಷರ್ ವಾಶ್ ಬಿಟ್ಟು, ಮಷಿನ್ ಬಿಟ್ಟು ಬೇರೆ ಏನು ಇಲ್ಲಿ ತುಂಬಾ ಒಳ್ಳೆ ಐಟಮ್ಗಳಂದ್ರೆ ನಿಮ್ಮ ಹತ್ರ? ಬೇರೆ ಇದೊಂದು ಮೋಟರ್ ನೋಡ್ಬೋದು. BTali ಬ್ರ್ಯಾಂಡ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇದೆ, BT 80 WDVC ಅಂತ ಹೇಳಿದ್ರೆ BTali 80 ಲೀಟರ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳ್ಬಿಟ್ಟು. ಇದು ನಿಮಗೆ ಬಲ್ಕಿ ಬರುತ್ತೆ, ಫುಲ್ಲಿ ಕಮರ್ಷಿಯಲ್ ಮಾಡಲ್ ಅಂತಾನೆ ಹೇಳ್ಬೋದು ಸರ್. ಶೋರೂಮ್ಗಳು, ವೇರ್ ಹೌಸಸ್ಗಳು, ಅಂಗಡಿಗಳು, ದೊಡ್ಡ ದೊಡ್ಡ ಮನೆಗಳು ಎಲ್ಲ ಕ್ಲೀನ್ ಮಾಡೋದಕ್ಕೆ ನಿಮಗೆ ಪಕ್ಕಾ ಸೂಟಬಲ್ ಮಿಷಿನ್ ಸರ್.
ಓಕೆ ವ್ಯಾಕ್ಯೂಮ್ ಕ್ಲೀನರ್. ಗ್ರೇಟ್. ಇದೊಂದು 20,000 ರೇಂಜಲ್ಲಿ ಬರುತ್ತೆ ಸರ್. 20,000 ಇದು 6 months ಗ್ಯಾರಂಟಿ, 6 months ವಾರಂಟಿ ಕೂಡ ಬರುತ್ತೆ, 1 year ಕವರೇಜ್. ಓಕೆ. ನೆಕ್ಸ್ಟ್ ಅದರಲ್ಲಿ ನಿಮಗೆ ಡೊಮೆಸ್ಟಿಕ್ ಕೂಡ ಇದೆ. 35 ಲೀಟರ್ ಬರುತ್ತೆ ವ್ಯಾಕ್ಯೂಮ್ ಕ್ಲೀನರ್. ಓಕೆ. 25 ಲೀಟರ್ ಬರುತ್ತೆ. ಅದು 25 ಲೀಟರ್ಸ್ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು 6,500. ಇದು 35 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಬರುತ್ತೆ. ಇದು ಆಫರ್ ಪ್ರೈಸ್ ಬಂದ್ಬಿಟ್ಟು ಸರ್ ನಿಮಗೆ ನಮ್ಮ ಕಸ್ಟಮರ್ಸ್ಗೆ, ವ್ಯೂವರ್ಸ್ಗೆ just 8,000 rupees. 25 liter vacuum cleaner 6,500 offer price. 35 vacuum cleaner just 8,000 rupees offer price with 6 months guarantee and 6 months warranty. 1 ವರ್ಷ ಕವರೇಜ್ ಇದೆ. ಬೇರೆ ಯಾವುದಾದ್ರೂ ಒಂದು ಒಳ್ಳೆ ಐಟಮ್ಗಳು ತೊಗೊಬೇಕು ಅಂದರೆ ನಿಮಗೆ ಯಾವುದು ಹಾಟ್ ಸೆಲ್ಲಿಂಗ್ ಇದೆ ನಿಮ್ಮ ಹತ್ರ? ಸರ್ ಎಲ್ಲಕ್ಕಿಂತ ಹಾಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ ಅಂತ ಹೇಳ್ಬೋದು. ಇದೆಲ್ಲ ಮಿನಿ ವಾಷಿಂಗ್ ಮಿಷಿನ್ಸಾ? ಎಲ್ಲರಿಗೂ ಗೊತ್ತೇ ಇದೆ. ಸ್ಪೆಷಲಿ ಹಾಟ್ ಸ್ಟಾರ್ ಬ್ರ್ಯಾಂಡಲ್ಲಿ ನಮ್ಮದು ವಾಷಿಂಗ್ ಮಿಷಿನ್ ಇದೆ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸರ್. ನಮ್ಮ ಗ್ರಾಹಕರಿಗೆ, ನಮ್ಮ ವೀಕ್ಷಕರಿಗೆ ಆಲ್ಮೋಸ್ಟ್ ಸುಮಾರು ಜನರಿಗೆ ಗೊತ್ತೇ ಇದೆ. ಯಾರ್ಯಾರಿಗೆ ಗೊತ್ತಿಲ್ಲ, ಯಾರು ನೋಡಿರಲ್ಲ, ಅವ್ರಿಗೆ ಇನ್ನೊಂದ್ಸರಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಹಾಗೆ ಜಸ್ಟ್ ಮೇಲ್ಗಡೆ 6 kg ಫೈಬರ್ ವಾಷಿಂಗ್ ಮಿಷಿನ್ ಬರುತ್ತೆ. ಅದು ಬಂದ್ಬಿಟ್ಟು MRP 7,000 ರೂಪಾಯಿ ಇದೆ ಸರ್. ನಾವು ನಮ್ಮ ಕಸ್ಟಮರ್ಸ್ಗೆ, ನಮ್ಮ ಗ್ರಾಹಕರಿಗೆ, ಸ್ಪೆಷಲಿ ಮಸಾಲಾ ಚೈ ಮೀಡಿಯಾ ಥ್ರೂ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದವರಿಗೆ ಜಸ್ಟ್ 3,500 ಕೊಡ್ತಿದ್ದೀವಿ ಸರ್. 6 kg ವಾಷಿಂಗ್ ಮಿಷಿನ್ ಜಗತ್ತಲ್ಲೇ, ವಿಶ್ವದಲ್ಲೇ ಅತಿ ಕಡಿಮೆ ವೆಚ್ಚದ, ಕಡಿಮೆ ಬೆಲೆ ವಾಷಿಂಗ್ ಮಿಷಿನ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ, ಅಫೋರ್ಡಬಲ್ ರೇಟಲ್ಲಿ ಒಳ್ಳೆ ಒಂದು ವಾಷಿಂಗ್ ಮಿಷಿನ್ ಕೊಡ್ತಿದ್ದೀವಿ ಸರ್. 6 kg ಮಿಷಿನ್ 3,500. ಇದು 8 kg ವಾಷಿಂಗ್ ಮಿಷಿನ್ ಬರುತ್ತೆ ಸರ್. ಇದು 8,000 MRP ಇದೆ ಸರ್. 7,950 ರೂಪಾಯಿ. ಓಕೆ. ನಮ್ಮ ಗ್ರಾಹಕರಿಗೆ ಕೇವಲ 4,200 ರೂಪಾಯಿ. ಗ್ರೇಟ್. ಸೊ ಹಾಟ್ ಸ್ಟಾರ್ ತುಂಬಾ ಪ್ರಾಡಕ್ಟ್ಸ್ ನೋಡ್ತಾ ಇದ್ದೀನಿ ಸ್ಟೀಲ್ ಕೂಡ ಬರುತ್ತೆ ಸರ್. ಹಾಗೆ ಸ್ಟೀಲ್ ಕೂಡ ಬರುತ್ತೆ. ಸ್ಟೀಲ್ ಬಂದ್ಬಿಟ್ಟು ನಿಮಗೆ 8 kg ವಾಷಿಂಗ್ ಮಿಷಿನ್ ಬರುತ್ತೆ 10,500 ರೂಪಾಯಿ ಸರ್ ಆಫರ್ ರೇಟ್. 10 kg ವಾಷಿಂಗ್ ಮಿಷಿನ್ ಬರುತ್ತೆ 11,500 ಆಫರ್ ರೇಟ್ ಸರ್. ಸ್ಟಾರ್ಟಿಂಗ್ ಫ್ರಮ್ 6 kg ಫೈಬರು, 8 kg ಫೈಬರು, 8 kg ಸ್ಟೀಲು, 10 kg ಸ್ಟೀಲು. ಈ 4 ವೇರಿಯಂಟ್ಸ್ ವಾಷಿಂಗ್ ಮಿಷಿನ್ಗೂ 1 ವರ್ಷ ಮೋಟರ್ ವಾರಂಟಿ ಇರುತ್ತೆ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೈಂಡರ್ ಮಾಡಲ್ ಸರ್. ನಮ್ಮಲ್ಲಿ ಗ್ರೈಂಡರ್ಸ್ ಟಿಲ್ಟಿಂಗ್ ಮಾಡಲ್ ಗ್ರೈಂಡರ್ ಬರುತ್ತೆ ಸರ್. ಓಕೆ. ಇದು ನೋಡ್ಬೋದು, ಇದು ತುಂಬ ಸುಲಭ ಟಿಲ್ಟ್ ಮಾಡ್ಬೋದು. ಒಂದು ಮಟನ್ ಬರುತ್ತೆ. ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಪ್ರಾಡಕ್ಟು ಪಿನ್ ಬರುತ್ತೆ. ಅದನ್ನ ಹಿಂಗಡೆ ಹೇಳಿದ್ರೆ ಟಿಲ್ಟ್ ಮಾಡ್ಕೋಬೋದು ಸರ್. 40-50 ಡಿಗ್ರಿ ಟರ್ನ್ ಆಗುತ್ತೆ. ಯಾರಿಗೆ ಕೈ ಹಾಕ್ಬಿಟ್ಟು ಎಲ್ಲ ಬ್ಯಾಟರ್ ಎಲ್ಲ ತಗೊಳ್ಳಿಕ್ಕೆ ಆಗಲ್ವೋ ಹಿಟ್ಟೆಲ್ಲ, ಒಂಥರ ಟರ್ನ್ ಮಾಡಲ್ಲ ತಕ್ಕೋಬೋದು. ಇದು ರೇಟ್ ಬಂದ್ಬಿಟ್ಟು ನಿಮಗೆ ಭಾಳ ಆಫರ್ಬಲ್ ರೇಟ್ ಇದೆ ಸರ್. ಇದು 6,000 MRP ಇದೆ. ನಮ್ಮ ಗ್ರಾಹಕರಿಗೆ ಕೇವಲ 3,600 ರೂಪಾಯಿ ಆಫರ್ ಪ್ರೈಸ್. ಇದರಲ್ಲಿ ಟೇಬಲ್ ಟಾಪ್ ಕೂಡ ಬರುತ್ತೆ. ಇದು MRP ಬಂದ್ಬಿಟ್ಟು ನಿಮಗೆ 5,600 ರೂಪಾಯಿ ಇದೆ. ನಾವು ನಮ್ಮ ಗ್ರಾಹಕರಿಗೆ ಕೇವಲ ಒಂದು ಅಫೋರ್ಡಬಲ್ ರೇಟಲ್ಲಿ 2,600 ಕೊಡ್ತಿದ್ವಿ. ವಿತ್ 1 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ, 4 ವರ್ಷ ವಾರಂಟಿ ಕೂಡ ಇರುತ್ತೆ. ಟೋಟಲ್ 5 years ಕವರೇಜ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಎಲೆಕ್ಟ್ರಿಕಲ್ ಗೀಸರ್ಸ್ ನೋಡ್ಬೋದು ಸರ್. ಎಲ್ಲ ಸುಮಾರು ಜನರಿಗೆ ಗೊತ್ತೇ ಇರುತ್ತೆ, ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನೋಡ್ಬೋದು, 1 ಲೀಟರ್ ಗೀಸರ್ ಬರುತ್ತೆ, ಇನ್ಸ್ಟೆಂಟ್ ಎಲೆಕ್ಟ್ರಿಕಲ್ ಗೀಸರು. ಇದು MRP ಬಂದು 2,990. ಬಟ್ ಆಫರ್ ರೇಟ್ ಬಂದ್ಬಿಟ್ಟು 1,500 ಮಾತ್ರ ಸರ್. 50% ಡಿಸ್ಕೌಂಟ್ ಸೇಲ್ ಮಾಡ್ತಾರೆ. ಇದು ಪೋರ್ಟೇಬಲ್ ಈಸಿಯಾಗಿ ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದಲ್ಲ? ಹೌದು, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಿ, ಟೂರ್ ಪಿಕ್ನಿಕ್ ಕ್ಯಾರಿ ಮಾಡ್ಬೋದು. ಮಕ್ಕಳು ಓದ್ತಾ ಇದ್ರೆ ಹಾಸ್ಟೆಲ್ ಪೀಸಲ್ಲಿ ತಗೊಂಡು ಯೂಸ್ ಮಾಡ್ಬೋದು. ಓಕೆ. ಸ್ಪೆಷಲಿ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಹೋಗುವಂಥ ರೂಮಲ್ಲಿ ತಗೊಂಡು ಯೂಸ್ ಮಾಡ್ಬೋದು ಸರ್. ಹೌದು. ಜಸ್ಟ್ ಟ್ಯಾಪಿಗೆ ಕನೆಕ್ಟ್ ಮಾಡಿ, ಟ್ಯಾಪ್ ಆನ್ ಮಾಡಿ, ನೀರು ಫ್ಲೋ ಆದ್ಮೇಲೆ ಸ್ವಿಚ್ ಆನ್ ಮಾಡಿ, ವಿತಿನ್ 8 to 10 seconds ಅಲ್ಲಿ ಬಿಸಿನೀರು ಕಂಟಿನ್ಯೂ ಫ್ಲೋ ಆಗುತ್ತೆ ಸರ್. ಗ್ರೇಟ್. ಇದರಲ್ಲಿ ಇನ್ನೊಂದು ಬೇರೆ ಅಪ್ಗ್ರೇಡ್ ವರ್ಷನ್ ಇದೆ, ಅಪ್ಗ್ರೇಡ್ ಮಾಡಲು. ಇದು ಹಾಟ್ ಸ್ಟಾರ್ 2.5 ಲೀಟರ್ ಇನ್ಸ್ಟೆಂಟ್ ಗೀಸರ್ ಸರ್. ಇದು ನಿಮಗೆ ಮನೆಯಲ್ಲಿ ಏನು ಬೆನಿಫಿಟ್ ಇದೆ, ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ವಾಲ್ ಮಿಕ್ಸರ್ಸ್ಗೆ, ಗೀಸರ್ ಪಾಯಿಂಟಿಗೆಲ್ಲ ಈಸಾಗಿ ಫಿಟ್ ಆಗುತ್ತೆ. ಇದು ಗೀಸರ್ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಟ್ಯಾಪಿಗೆ ಕನೆಕ್ಟ್ ಮಾಡ್ಕೊಂಡು ಬಿಸಿನೀರು ಮಾಡ್ಕೋಬೋದು. ಓಕೆ. ಅದು ಅಫೋರ್ಡಬಲ್ ರೇಟಲ್ಲಿ ಇದೆ ಸರ್. 3,990 MRP ಇದೆ. ನಮ್ಮ ವೀಕ್ಷಕರಿಗೆ, ನಮ್ಮ ಗ್ರಾಹಕರಿಗೆ ಒಂದು ಒಳ್ಳೆ ಆಫರ್ ರೇಟಲ್ಲಿ ಕೇವಲ 2,500 ಮಾತ್ರ ಸರ್. ಓಕೆ. ವಿತ್ 2 ಗೀಸರ್ಗೆ 1 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ, 9 ವರ್ಷ ವಾರಂಟಿ ಕೂಡ ಇರುತ್ತೆ ಸರ್. ಇದು ಪ್ರಾಡಕ್ಟ್ ಬಿಟ್ಟಿರೋದು ಹಾಟ್ ಸ್ಟಾರ್ ಮಲ್ಟಿಮೇಕನ್ ಅಂತ. ಓಕೆ. ಇದರಲ್ಲಿ 2 ವೇರಿಯಂಟ್ಸ್ ಇದೆ ಸರ್. 2 ಮಾಡಲ್ ಬರುತ್ತೆ. ಹಾಟ್ ಸ್ಟಾರ್ 8 ಇಂಚಿನ ಬರುತ್ತೆ. ಇದು 8 ಇಂಚ್ ಪ್ಲೇಟ್ಸ್ ಬರುತ್ತೆ ಇದರಲ್ಲಿ. ಓಕೆ. ನೆಕ್ಸ್ಟ್ ಬಂದು ಹಾಟ್ ಸ್ಟಾರ್ 10 ಇಂಚ್ ಮಾಡಲ್ ಬರುತ್ತೆ. 10 ಇಂಚ್ ಪ್ಲೇಟ್ಸ್ ಬರುತ್ತೆ ಸರ್. ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ನೀವು ನೋಡಿರ್ಬೋದು, ಚಪಾತಿ ಮಾಡೋದಕ್ಕೋಸ್ಕರ ಏನಂತ ಹೇಳಿದ್ರೆ ನಿಮಗೆ ಒಂದು ಟೆಫ್ಲಾನ್ ಕೋಟಿಂಗ್ ಇರುವಂಥ ಮಲ್ಟಿಮೇಕರ್ ಬರ್ತಾ ಇತ್ತು. ಬ್ಲಾಕ್ ಕಲರ್ ಇರ್ತಾಯಿತ್ತು, ಓಪನ್ ಸರ್ಫೇಸ್ ಇರ್ತಾ ಇತ್ತು. ಹೌದು. ಬಟ್ ಇದ್ರ ಸ್ಪೆಷಾಲಿಟಿ ಅಂದರೆ ಹಾಟ್ ಸ್ಟಾರ್ ಮಲ್ಟಿಮೇಕರ್ ಅಲ್ಲಿ ನೋಡ್ತಾ ಇದ್ರೆ ನೀವು, ಇದು ಫುಲ್ಲಿ ಡೀಪ್ ಕರ್ವ್ ಸರ್ಫೇಸ್ ಬರುತ್ತೆ. ವಿತ್ ನಿಮಗೆ ಪ್ಯೂರ್ಲಿ ಬಂದ್ಬಿಟ್ಟು ನಿಮಗೆ ಸಿರಾಮಿಕ್ ಗ್ರಾನೈಟ್ ಕೋಟಿಂಗ್ ಬರುತ್ತೆ ಸರ್. ಗ್ರಾನೈಟ್ ಕೋಟಿಂಗ್ ಅಲ್ಲಿ ಬರುತ್ತೆ. ಸೊ ಹೆಲ್ತಿ ಕೂಡ ಬೆನಿಫಿಟಬಲ್ ಇರುತ್ತೆ, ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸರ್. ಓಕೆ. ಇದು ಕಾಸ್ಟ್ ರೇಂಜ್ ಏನಿದೆ? ಇದು ಕಾಸ್ಟ್ ಬಂದ್ಬಿಟ್ಟು ನಿಮಗೆ 8 ಇಂಚ್ ಬಂದ್ಬಿಟ್ಟು MRP 3,290. ನಮ್ಮ ಗ್ರಾಹಕರಿಗೆ ಅಫೋರ್ಡಬಲ್ ರೇಟಲ್ಲಿ ಕೇವಲ 2,500 ಮಾತ್ರ ಕೊಡ್ತೀವಿ ಸರ್. ಓಕೆ. 10 ಇಂಚ್ ಬಂದ್ಬಿಟ್ಟು MRP 4,290. ನಮ್ಮ ಗ್ರಾಹಕರಿಗೆ ಅಫೋರ್ಡಬಲ್ ರೇಟಲ್ಲಿ ಕೇವಲ 3,000 ಮಾತ್ರ ಕೊಡ್ತೀವಿ ಸರ್. ವಿತ್ 1 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಇರುತ್ತೆ, 1 ವರ್ಷ ವಾರಂಟಿ ಕೂಡ ಇರುತ್ತೆ. ಟೋಟಲ್ 2 years ಕವರೇಜ್ ಇರುತ್ತೆ ಸರ್. ಈ ರ್ಯಾಕ್ಸ್ ಇದೆಲ್ಲ ಶೂ ರ್ಯಾಕ್ಸ್ ಇದು? ಹೌದು ಸರ್, ಶೂ ರ್ಯಾಕ್ ಅಂತಾನು ಹೇಳ್ಬೋದು, ಮಲ್ಟಿಪರ್ಪಸ್ ರ್ಯಾಕ್ ಅಂತಾನು ಹೇಳ್ಬೋದು. ಹಾಟ್ ಸ್ಟಾರ್ ಮಲ್ಟಿಪರ್ಪಸ್ ರ್ಯಾಕ್. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಸರ್, ಕಡಿಮೆ ಜಾಗದಲ್ಲಿ ಒಳ್ಳೆ ಎಫೆಕ್ಟಿವ್ ಸರ್ವಿಸ್ ಕೊಡುತ್ತೆ ಸರ್. ಇಲ್ಲಿ ನೋಡ್ಬೋದು, ಜಸ್ಟ್ ಒಂದು ಮೇಲ್ಗಡೆ 2 ಸ್ಕ್ರೂ, ಕೆಳಗಡೆ ಸ್ಕ್ರೂ ಹಾಕಿದ್ರೆ ಗೋಡೆಗೆ ಈಸಿಯಾಗಿ ಫಿಟ್ ಮಾಡ್ಕೋಬಹುದು. 6 ಇಂಚ್ ಮಾತ್ರ ಅಗಲ ಬರುತ್ತೆ. ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಸರ್. ಪ್ಯೂರ್ಲಿ MS ಸರ್, ಪ್ಯೂರ್ಲಿ MS.
ಪೌಡರ್ ಕೋಟೆಡ್, ರಸ್ಟ್ ಹಿಡಿಯೋದಿಲ್ಲ. ಔಟ್ಡೋರ್ ಇಂಡೋರ್ ಎಲ್ಲಿ ಬೇಕಾದ್ರೂ ಫಿಟ್ ಮಾಡ್ಕೋಬಹುದು. ನೀವು ಮನೆಯಲ್ಲಿ ಆಫೀಸ್ಗಳಲ್ಲಿ ಬೇಕಾದ್ರೂ ಆಫೀಸ್ ಹಿಡಿಯೋದೆಲ್ಲ ಫಿಟ್ ಮಾಡ್ಕೋಬಹುದು. ಸೆಂಟರ್ ಲಾಕ್ ಬರುತ್ತೆ, ಒಂದ್ಸರಿ ಲಾಕ್ ಮಾಡಿದ್ರೆ ಎಲ್ಲ ಡೋರ್ ಲಾಕ್ ಆಗುತ್ತೆ ಸರ್. ಒಂದು ಡೋರ್ ಓಪನ್ ಮಾಡಿದ್ರೆ ಎಲ್ಲ ಡೋರ್ ಓಪನ್ ಆಗುತ್ತೆ. ಬೇರೆ ಬೇರೆ ಸಜ್ಜೆಗಳನ್ನೆಲ್ಲ ಹುಡುಕೋ ಅವಶ್ಯಕತೆ ಇಲ್ಲ, ಅಲ್ಲಿದೆ ಇಲ್ಲಿದೆ. ಒಂದು ಓಪನ್ ಮಾಡಿದ್ರೆ ಎಲ್ಲಿ ಯಾವ ರ್ಯಾಕಲ್ಲಿ ಏನಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಸೊ ಇದು ಪ್ರೈಸಿಂಗ್ ಕೂಡ ಬಹಳ ಒಂದು ಅಫೋರ್ಡಬಲ್ ರೇಟಲ್ಲಿ ಕೊಡ್ತಿದ್ದೀವಿ. ಇದು 2 ರ್ಯಾಕಿಂದ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ಫ್ರಮ್ 2 ರ್ಯಾಕ್ಸ್. 2 ರ್ಯಾಕಿಂದ ಬಂದ್ಬಿಟ್ಟು ರ್ಯಾಕು 3,500 ಆಗುತ್ತೆ. 3 ರ್ಯಾಕಿಂದು 4,500, 4 ರ್ಯಾಕಿಂದು 5,500. ಇದು ಲಾಂಗ್ ಜಂಬೋ ಇದೆ ನೋಡಿ, J5 ಇದು ಜಂಬೋ ಮಾಡಲ್ ಬಿಟ್ಟು 5 ರ್ಯಾಕ್ ಬರುತ್ತೆ. ಇದು 6,500 ಆಗುತ್ತೆ ಸರ್. ಓಕೆ, ಫುಲ್ಲಿ ಅಫೋರ್ಡಬಲ್ ರೇಟ್ ಇದೆ ಸರ್. ಈ ಐಟಮ್ನ ಪರ್ಚೇಸ್ ಮಾಡಬೇಕು ಅಂದರೆ ಹೇಗೆ ನಾವು ಇದು ಮಾಡ್ಬೋದು ಸರ್? ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಫೋನ್ ಮಾಡಿ ಅವರಿಗೆ ಎಲ್ಲ ಕೇಳಿದ್ರೆ ಎಲ್ಲ ಮಾಹಿತಿ ಕೊಡ್ತಾರೆ, ಯಾವ ಥರ ಪರ್ಚೇಸ್ ಮಾಡಬೇಕು, ಯಾವ ಥರ ಪೇಮೆಂಟ್ ಮೋಡೆಲ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸರಿ. ಸೊ ಸ್ಪೆಷಲಿ ಇದು ನಮ್ಮದು ತುಮಕೂರು ಹೆಡ್ ಆಫೀಸ್. ನೀವು ಬಂದಿದ್ರೆ ತುಮಕೂರು ಹೆಡ್ ಆಫೀಸ್ ಅದು. ಓಕೆ, ಶೋರೂಮು. ಇದು ನಿಮಗೆ ಅಡ್ರೆಸ್ ಹೇಳ್ಬೇಕಂತ ಹೇಳಿದ್ರೆ ನಮ್ಮದು ಸ್ಟಾರ್ಲೆಟ್ ಕಾರ್ಪೊರೇಷನ್ ಆಫೀಸ್ ಎಲ್ಲಿ ಬರುತ್ತೆ ತುಮಕೂರು ಅಂತ ಹೇಳಿದ್ರೆ, ನೀವು ಕಾಲ್ಟೆಕ್ ಸಿಗ್ನಲಿಂದ ಲೆಫ್ಟ್ ತೊಗೊಂಡ್ರೆ ಸೀದಾ ಒಳಗಡೆ ಬನಶಂಕರಿ ಮುಂದೆ ಬಂದರೆ ನಿಮಗೆ SSIT ಕಾಲೇಜ್ ಸಿಗುತ್ತೆ ಸರ್. ಓಕೆ, SSIT ಕಾಲೇಜ್ ಲೆಫ್ಟ್ ತೊಗೊಂಡ್ರೆ ದೇವರಾಜ್ ಅರಸು ಮೇನ್ ರೋಡ್. ಇಲ್ಲಿ ಸುಮಾರು ಒಂದು 1/4 ಕಿಲೋಮೀಟರ್ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಚರ್ಚ್ ಸಿಗುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ವಿದ್ಯಾನಿಕೇತನ ಹೈಸ್ಕೂಲ್ ಸಿಗುತ್ತೆ. ವಿದ್ಯಾನಿಕೇತನ ಹೈಸ್ಕೂಲಿಂದ ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡಲ್ಲಿ ನಮ್ಮದು ಸ್ಟಾರ್ಲೆಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಪ್ರಾಡಕ್ಟ್ ಶೋರೂಮ್ ಇದೆ ಸರ್. ಓಕೆ, ನಾನು ಲೊಕೇಶನ್ ಹೆಂಗಿದ್ರು ಟ್ಯಾಗ್ ಮಾಡ್ತೀನಿ ಈ ವಿಡಿಯೋ ಜೊತೆ. ಸೊ ಇನ್ ಕೇಸ್ ಬೇರೆಯವರು ಬ್ಯಾಂಗ್ಳೂರಿರೋರು ಇಲ್ಲ ತುಮಕೂರಲ್ಲಿ ಇರುವಂಥವ್ರು, ತುಮಕೂರು ನಿಯರ್ ಬೈ ತುಮಕೂರು ಡಿಸ್ಟ್ರಿಕ್ಟ್ ಇರುವಂಥವ್ರು ಇಲ್ಲಿ ಬಂದು ಪರ್ಚೇಸ್ ಮಾಡಿ ಎಲ್ಲ ಉಪಯೋಗ ಪಡ್ಕೋಬಹುದು. ಇನ್ ಕೇಸ್ ಬ್ಯಾಂಗ್ಳೂರಲ್ಲಿರುವಂಥ ನಮ್ಮ ಕಸ್ಟಮರ್ಸು ಬ್ಯಾಂಗ್ಳೂರಲ್ಲಿ ಬೈ ಮಾಡೋದಕ್ಕೆ ಇಷ್ಟಪಡುವಂಥವ್ರು, ಅಲ್ಲಿ ಕೊಳ್ಳೋಕೆ ಇಷ್ಟಪಡುವಂಥವ್ರು, ಬ್ಯಾಂಗ್ಳೂರಲ್ಲಿ ನಮ್ಮದು 5 ಕಡೆ ಸ್ಟೋರ್ಸ್ ಇದೆ ಸರ್. ಫಸ್ಟ್ ಒಂದು ಸ್ಟೋರ್ ನೋಡ್ರಿ ನಮ್ಮದು ಪೀಣ್ಯ ಸೆಕೆಂಡ್ ಸ್ಟೇಜ್ ಹೆಗನಹಳ್ಳಿಲಿ ಇದೆ ಸರ್. ಸೆಕೆಂಡ್ ಸ್ಟೋರ್ ನೋಡ್ರಿ ನಮ್ಮದು ಮಲ್ಲೇಶ್ವರಂ ಮಂತ್ರಿಮಲ್ ಆಪೋಸಿಟಲ್ಲಿ ಇದೆ. ಓಕೆ. ಥರ್ಡ್ ಸ್ಟೋರು ಕುಮಾರಸ್ವಾಮಿ ಲೇಔಟ್ ಕದನಹಳ್ಳಿ ಕ್ರಾಸಲ್ಲಿದೆ. 4ನೇ ಸ್ಟೋರ್ ಬಂದ್ಬಿಟ್ಟು RT ನಗರ ಕನಕನಗರ 8ನೇ ಕ್ರಾಸಲ್ಲಿದೆ. ಓಕೆ. 5ನೇ ಸ್ಟೋರು ನೆಲಮಂಗಲದಲ್ಲಿದೆ, ಗ್ಲೋಬಲ್ ಮಾರ್ಕೆಟಿಂಗ್ ಅಂತ. ಓಕೆ. ಸೊ ಇದೇ ಥರ ನಮ್ಮದು ಈಗ ನೆಕ್ಸ್ಟ್ ಈಗ 2-3 ಡೇಸಲ್ಲಿ ಯಲಹಂಕದಲ್ಲೂ ಕೂಡ ಹೊಸ ಸ್ಟೋರ್ ಓಪನ್ ಆಗ್ತಾ ಇದೆ. ಮತ್ತು ಕೆಂಗೇರಿಯಲ್ಲೂ ಒಂದು ವಾರದಲ್ಲಿ ಹೊಸ ಸ್ಟೋರ್ ಓಪನ್ ಆಗ್ತಾರೆ. ಸೊ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ಅಂದರೆ ನೀವು ಕಳಿಸ್ತೀರಾ? ಖಂಡಿತ ಕಳಿಸ್ಕೊಡ್ತೀವಿ ಸರ್. COD ಆಪ್ಷನ್ ಇದೆಯಾ ಸರ್? COD ಆಪ್ಷನ್ ಉಂಟು. ಬ್ಯಾಂಗ್ಳೂರಲ್ಲಿದೆ. ಬ್ಯಾಂಗ್ಳೂರಲ್ಲಿ ನಮ್ಮದು ಈಗ ಸುಮಾರು 5, ಈಗ ಹೊಸ 2 ಸ್ಟೋರ್ ಓಪನ್ ಆಗ್ತಿದೆ. 7 ಸ್ಟೋರ್ಸ್ ಆಗುತ್ತೆ. ಸೊ ಈ ಸ್ಟೋರ್ಸಲ್ಲಿ ನಿಮಗೆ ಫೋನ್ ಮಾಡಿ ಕೇಳಿದಾಗ ಅವರು ಡೆಲಿವರಿ ಟೀಮ್ ಇದೆ ಸರ್ ನಮ್ಮದು. ಅವ್ರು ಫೋನ್ ಮಾಡಿಬಿಟ್ಟು ಒಂದು ನಾಮಿನಲ್ ಚಾರ್ಜಸ್ ಡೆಲಿವರಿ ಕೊಡ್ತಾರೆ ಸರ್. ಓಕೆ. ಇಲ್ಲಾಂದರೆ ನೀವೇ ಸ್ಟೋರ್ಗೆ ಪರ್ಚೇಸ್ ಮಾಡಿದ್ರೆ ಏನು ಅಡಿಷನಲ್ ಚಾರ್ಜಸ್ ಇರೋದಿಲ್ಲ. ಸೊ ನಿಮಗೆ ಏನು ರೇಟ್ ಹೇಳಿದ್ದೀನಿ ಈ ರೇಟಲ್ಲಿ ಸಿಗುತ್ತೆ, ವಿತ್ GST ಬಿಲ್ ಸಿಗುತ್ತೆ, ವಿತ್ ಗ್ಯಾರಂಟಿ ವಾರಂಟಿ ಕಾರ್ಡ್ ಸಿಗುತ್ತೆ. ಓಕೆ, ಅಡಿಷನಲ್ ಚಾರ್ಜಸ್ ಇರೋದಿಲ್ಲ. ಇಲ್ಲ ಮನೆಗೆ ಬೇಕು COD ಆಪ್ಷನಲ್ಲೇ ಬೇಕಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಅಥವಾ ನಮ್ಮ ಡೆಲಿವರಿ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಒಂದು ನಾಮಿನಲ್ ಚಾರ್ಜಸ್ಸಲ್ಲಿ ಮನೆಗೆ ಸೇಮ್ ಡೇ ಡೆಲಿವರಿ ಕೊಡ್ತಾರೆ. ಓಕೆ. ಇನ್ ಕೇಸ್ ಸಣ್ಣ ಪುಟ್ಟ ಏನೋ ಒಂದು ತೊಂದರೆ ಆಗಿದೆ ಅಂದರೆ ರಿಪೇರ್ ಮಾಡಿಸೋದಕ್ಕೆ ಏನು ಮಾಡ್ಬೋದು ಸರ್? ಬ್ಯಾಂಗ್ಳೂರಲ್ಲೇ ಆಗುತ್ತೆ ಸರ್. ಎಲ್ಲಿ ಯಾವ ಸ್ಟೋರ್ ಪರ್ಚೇಸ್ ಮಾಡ್ತೀರಾ ಅಲ್ಲೇ ಆಗುತ್ತೆ. ಸರ್ವಿಸ್ ಸೆಂಟರ್ ಅಲ್ಲೇ ಇರುತ್ತೆ ಸರ್. ಓಕೆ. ಇಲ್ಲಿ ಇಷ್ಟಪಡೋರು ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡ್ಬೋದು. ಇದಲ್ಲದೆ ಎಂಟರ್ ಕರ್ನಾಟಕದಲ್ಲಿ ಸುಮಾರು ಒಂದು 13-14 ಜಿಲ್ಲೆಯಲ್ಲಿ ನಮ್ಮ ಫ್ರಾಂಚೈಸಿ ಆಗಿಬಿಟ್ಟಿದೆ ಸರ್. ಓಕೆ. ಸೊ ಸ್ಪೆಷಲಿ ಆ ಜಿಲ್ಲೆಯಲ್ಲಿ ಕೊಂಡ್ಕೊಳ್ಳೋಕೆ ಇಷ್ಟಪಡೋರು ಅಲ್ಲಿ ಕೊಂಡ್ಕೋಬೋದು. ಓಕೆ. ಸ್ಪೆಷಲಿ ಒಂದು ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ ದಾವಣಗೆರೆಯಲ್ಲಿದೆ SP ಮಾರ್ಕೆಟಿಂಗ್ಸ್ ಅಂದ್ಬಿಟ್ಟು, ಅವ್ರು ಬಂದು ಅಂತ ಹೇಳ್ಬಿಟ್ಟು ಅವ್ರದ್ದು ನಂಬರ್ಸ್ ಎಲ್ಲ ಕೊಟ್ಟಿರ್ತೀವಿ. ಅಲ್ಲಿಗೆ ಆ ದಾವಣಗೆರೆ ಡಿಸ್ಟ್ರಿಕ್ಟ್ ಅವರು ಏನೇ ಇದ್ರು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಸರ್ವಿಸ್ ಎಲ್ಲ ಉಪಯೋಗ ಪಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಚನ್ನರಾಯಪಟ್ಟಣದಲ್ಲಿ ಮದನ್ ಕುಮಾರ್ ಅಂತ ಇದ್ದಾರೆ ಸರ್. ವೈಷ್ಣವ್ ಎಂಟರ್ಪ್ರೈಸ್ ಮದನ್ ಕುಮಾರ್ ಅಂತ ಇದ್ದಾರೆ. ಅವರಿಗೆ ನಂಬರ್ಸ್ ಎಲ್ಲ ಕೆಳಗಡೆ ಇರುತ್ತೆ. ಹಾಸನ ಡಿಸ್ಟ್ರಿಕ್ಟ್ ಎಂಟೈರ್ ಏನೇ ಸೇಲ್ಸ್ ಪರ್ಚೇಸರ್ ಅವ್ರಿಗೆ ಮಾತಾಡ್ಕೋಬೋದು. ಅದೇ ಥರ ನೆಕ್ಸ್ಟ್ ಮಂಡ್ಯ ಡಿಸ್ಟ್ರಿಕ್ಟ್ ಇದೆ, ಅನ್ನು ಕುಮಾರ್ ಅಂತ ಇದ್ದಾರೆ SN ಟ್ರೇಡರ್ಸ್, ಅವ್ರಿಗೆ ಮಾತಾಡ್ಕೋಬೋದು. ಅದಲ್ಲದೆ ನೆಕ್ಸ್ಟ್ ನಿಮಗೆ ಬಳ್ಳಾರಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮಾರ್ಕೆಟಿಂಗ್ಸ್ ಇದೆ, ಸೋಮೇಶ್ ಅಂತ, ಅವ್ರಿಗೆ ಮಾತಾಡ್ಕೋಬೋದು. ಸರಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿ ಕೂಡ ಸಿಗುತ್ತೆ, ಲೈಫ್ ಎಂಟರ್ಪ್ರೈಸ್ ಅಂತ, ಅಲ್ಲೂ ಸಿಗುತ್ತೆ. ಮತ್ತು ಶಿವಮೊಗ್ಗದಲ್ಲಿ ಇಕ್ರಾಮ್ ಸರ್ ಅಂತಿದ್ದಾರೆ, ಅವ್ರಿಗೆ ಮಾತ್ರ ಮಲ್ಲ ಎಂಟರ್ಪ್ರೈಸ್, ಅಲ್ಲೂ ಕೂಡ ಸಿಗುತ್ತೆ ನಿಮಗೆ. ಅದರಿಂದ ನಿಮಗೆ ಹೊಸ ಫ್ರಾಂಚೈಸಿ ಈಗ ಚಿಕ್ಕೋಡಿಯಲ್ಲಿ ಆಗ್ತಾಯಿದೆ ಸರ್. ಓಕೆ. ರವಿಕುಮಾರ್ ಅಂತ, ಅಲ್ಲೂ ತೊಗೋಬೋದು. ಇಲ್ಲಾಂದರೆ ನಿಮಗೆ ಬೆಳಗಾಮಲ್ಲಿ ಮಂಜುನಾಥ್ ಅಂತ, ಅಲ್ಲೂ ಕೊಂಡ್ಕೋಬೋದು ಬೆಳಗಾಂ ಜಿಲ್ಲೆಗೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹೊಸ ಚಿಕ್ಕಮಂಗ್ಳೂರಲ್ಲಿ ಇದೆ, ಅಲ್ಲೂ ಕೊಂಡ್ಕೋಬೋದು. ಇದರ ಸುಮಾರು 13-14 ಜಿಲ್ಲೆಯಲ್ಲಿ ಫ್ರಾಂಚೈಸಿ ಇದೆ. ಅಲ್ಲಿ ಕೊಂಡ್ಕೊಳ್ಳೋ ಇಷ್ಟಪಡೋ ಅಲ್ಲೂ ಕೊಂಡ್ಕೋಬೋದು. ಟಿಪ್ಟೂರಲ್ಲೂ ಕೂಡ ಕೊಂಡ್ಕೋಬೋದು, ವಿಶ್ವ ಎಂಟರ್ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ ಸರ್. ಓಕೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಎಲ್ಲೆಲ್ಲಿ ಯಾವ ಸ್ಟೋರ್ ಇದೆ ಅವರಿಗೆ ಫೋನ್ ಮಾಡಿ, ಲೊಕೇಶನ್ ಎಲ್ಲ ಕೂಡ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕೊಂಡ್ಕೋಬೋದು. ಓಕೆ, ಥ್ಯಾಂಕ್ ಯು. ನೀವು ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿ ನನಗೆ ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ತಿಳ್ಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡೆ. ಇದು ನನ್ನ ಫ್ರೆಂಡ್ ಒಬ್ಬ ಸರ್ವಿಸ್ ಸ್ಟೇಷನಲ್ಲಿ ವರ್ಕ್ ಮಾಡೋನು ರೆಕಮೆಂಡ್ ಮಾಡಿದ್ದ. ತುಮಕೂರಲ್ಲಿ ಒಂದು ಕೆಲಸದ ಮೇಲೆ ಬಂದಿದ್ದೆ, ಇಲ್ಲಿ ವಿಸಿಟ್ ಮಾಡಿ ಮುಸ್ತಫಾ ಅವ್ರ ಜೊತೆ ಮಾತಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಪರ್ಚೇಸ್ ಕೂಡ ಆಯಿತು. ಕಾರ್ ಇನ್ಮೇಲೆ ಯಾವಾಗಲೂ ನಾನು ಸ್ವಲ್ಪ ಕ್ಲೀನಾಗಿರ್ಬೋದು. ಸೊ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ ಯೂಸ್ ಮಾಡಿ ನೋಡಿ, ಹೆಲ್ಪ್ ಆಗ್ತಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಕೂಡ ರೆಫರ್ ಮಾಡ್ಬೋದು. ನಾನು ಒಂದು ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋಂಥ ವಸ್ತುಗಳು ಇಲ್ಲ ಪ್ರಾಡಕ್ಟ್ಸ್ಗಳು ಸಿಕ್ಕಿದ್ರೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ಬಾಯ್ ಬಾಯ್.